ಅರ್ಜುನ್ ಅರೆಸ್ಟ್ ಆಗಿರೋದಕ್ಕೆ ಕಾಂಗ್ರೆಸ್ನವರೇ ಕಾರಣ ಅಂತ ಆಂಧ್ರದಲ್ಲಿ ಜಾಸ್ತಿ ಚರ್ಚೆ ಆಗ್ತಿದೆ ರಾಜಕೀಯವಾಗಿ. ನೋಡಿ, ಅಲ್ಲು ಅರ್ಜುನ್ ಒಬ್ಬ ಸಿನಿಮಾ ನಟ. ಅವರಿಗೆ ಬಹಳಷ್ಟು ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಅವರು ಥಿಯೇಟ್ರಿಗೆ ಹೋಗಿದ್ದೇ ತಪ್ಪಾದರೆ, ಥಿಯೇಟ್ರಿಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥದ್ದು ಯಾರ ಕರ್ತವ್ಯ? ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ ಸರಿಯಾದಂಥ ಬಂದೋಬಸ್ತನ್ನು ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು. ಈಗ ಆ ಸಿನಿಮಾ ಓಡ್ತಾ ಇದೆ, ಅದರಲ್ಲಿ 30%ಗಿಂತನೂ ಹೆಚ್ಚು ಆದಾಯ ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ ಅಷ್ಟು ಆದಾಯ ಬರಬೇಕಾದ್ರೆ ನಿಮ್ಮ ಪೊಲೀಸ್ ಹಾಕೋಕ್ಕೆ ಏನು ದಾಡಿ? ನಿಮಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆಯಲ್ಲ. ಆ ಸಿನಿಮಾದಲ್ಲಿ ಈಗ ಸುಮಾರು 1,000 ಕೋಟಿಗೂ ಮೇಲೆ ಬಂದಿದೆ ಅಂದರೆ 30% ಆದಾಯ ಅಂದ್ರೂ 300 ಕೋಟಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಅಲ್ಲೊಂದು 10 ಲಕ್ಷ ಖರ್ಚು ಮಾಡಿ ಪೊಲೀಸರನ್ನು ನಿಯೋಗ ಮಾಡಿದರೆ ಮುಗಿದೋಗಿತ್ತು. ಆದಾಯ ಮಾತ್ರ ಬೇಕು. ಅಲ್ಲು ಅರ್ಜುನ್ ಅವರ ಸಿನಿಮಾದಿಂದ ಆದಾಯ ಬೇಕು. ಆದರೆ ಜನಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಿಲ್ಲ. ಯಾರು ಇವತ್ತು ಸಾವನ್ನಪ್ಪಿದ್ದಾರೆ, ನೆನ್ನೆ ನಾನು ಮಾಧ್ಯಮದಲ್ಲೂ ನೋಡಿದೆ, ಅವರೇ ಅವರ ಯಜಮಾನ ಅವ್ರು ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡಿದ್ದಾರೆ ಅಂತ, ನಾನು ಆ ಕೇಸನ್ನು ವಾಪಸ್ ತೆಗಿತೀನಿ ಸಿದ್ಧ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯ್ತಲ್ಲ, ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯಿತು. ಈ ಥರ ಅವ್ರಿಗೆ ಸಂಬಂಧನೇ ಇಲ್ಲ. ಅವರೇನು ಪ್ರಚೋದನೆ ಮಾಡಿದ್ರ? ಏನು ಮಾಡಿದರು? ಏನೂ ಇಲ್ಲ. ಅವರು ಸಿನಿಮಾಗೆ ಹೋಗಿದ್ದಾರೆ, ಇವರು ಸಿನಿಮಾಗೆ ಬಂದಿದ್ದಾರೆ. ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು ಅಲ್ಲು ಅರ್ಜುನ್ದ ಅಥವಾ ಸತ್ತಂಥ ತಾಯಿ ಅಂದಿದ ಸರ್ಕಾರದದು. ಇದು ಕೂಡ ದ್ವೇಷದ ರಾಜಕಾರಣದ ಒಂದು ಪರ್ವ ತೆಲಂಗಾಣದಲ್ಲಿ ನಡೀತಾ ಇದೆ. ರೇವಂತ್ ರೆಡ್ಡಿ ನಿನ್ನೆ ಮಾತಾಡ್ತಾ ಹೇಳ್ತಿದ್ರು, ಇದರಲ್ಲಿ ಮೃತರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಬರೀ ಅರೆಸ್ಟ್ ಆದ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೃತರಾಗಿರುವ ಆ ಹೆಣ್ಮಗಳ ಬಗ್ಗೆ ನಮ್ಮ ಸಂತಾಪ ಇದೆ. ಸ್ವತಃ ಅವರ ಪತಿ ಹೇಳಿದಾರಲ್ಲ. ಈಗ ಅದಕ್ಕೇನು ಹೇಳ್ತೀರಿ? ಈಗ ಫಸ್ಟ್ ನೋವಾಗೋದು ಯಾರಿಗೆ? ಅವ್ರ ಕುಟುಂಬದವ್ರಿಗೆ. ಅವ್ರ ಕುಟುಂಬದವರೇ ಹೇಳಿದಾರಲ್ಲ, ಅಲ್ಲು ಅರ್ಜುನನ್ನು ಬಂಧಿಸಿರೋದು ಸರಿ ಇಲ್ಲ, ನಾನು ಕೇಸ್ ವಾಪಸ್ ತಗೊತೀನಿ ಅಂತ ಹೇಳಿದಾರಲ್ಲ. ಅರ್ಥ ಏನಾಯಿತು? ಮಗ ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯ್ತಲ್ಲ. ಈಗಾಗಲೇ ಅದಕ್ಕೆ ಅಲ್ಲು ಅರ್ಜುನ್ ಅವರು ಪರಿಹಾರನೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಇನ್ನೂ ಏನು ಕೊಟ್ಟಿದಂಗೆ ಕಾಣಿಲ್ಲ ನನಗಂತೂ. ಅದೇ ಸರ್ಕಾರ ಅಲ್ಲಿ ಭದ್ರತೆಯನ್ನು ಸರಿಯಾಗಿ ಮಾಡಿದರೆ, ಇದು ಸರ್ಕಾರದ ವೈಫಲ್ಯ. ಭದ್ರತೆಯ ಇಂಟೆಲಿಜೆನ್ಸ್ ಫೇಲ್ಯೂರ್ ತೆಲಂಗಾಣದಲ್ಲಿ. ಅಲ್ಲು ಅರ್ಜುನ್ ಅರೆಸ್ಟ್ ಆಗಿರೋದಕ್ಕೆ ಕಾಂಗ್ರೆಸ್ನವರೇ ಕಾರಣ ಅಂತ ಆಂಧ್ರದಲ್ಲಿ ಜಾಸ್ತಿ ಚರ್ಚೆ ಆಗ್ತಿದೆ ರಾಜಕೀಯವಾಗಿ. ನೋಡಿ, ಅಲ್ಲು ಅರ್ಜುನ್ ಒಬ್ಬ ಸಿನಿಮಾ ನಟ. ಅವರಿಗೆ ಬಹಳಷ್ಟು ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಅವರು ಥಿಯೇಟ್ರಿಗೆ ಹೋಗಿದ್ದೇ ತಪ್ಪಾದರೆ, ಥಿಯೇಟ್ರಿಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥದ್ದು ಯಾರ ಕರ್ತವ್ಯ? ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ ಸರಿಯಾದಂಥ ಬಂದೋಬಸ್ತನ್ನು ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು. ಈಗ ಆ ಸಿನಿಮಾ ಓಡ್ತಾ ಇದೆ, ಅದರಲ್ಲಿ 30%ಗಿಂತನೂ ಹೆಚ್ಚು ಆದಾಯ ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ ಅಷ್ಟು ಆದಾಯ ಬರಬೇಕಾದ್ರೆ ನಿಮ್ಮ ಪೊಲೀಸ್ ಹಾಕೋಕ್ಕೆ ಏನು ದಾಡಿ? ನಿಮಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆಯಲ್ಲ. ಆ ಸಿನಿಮಾದಲ್ಲಿ ಈಗ ಸುಮಾರು 1,000 ಕೋಟಿಗೂ ಮೇಲೆ ಬಂದಿದೆ ಅಂದರೆ 30% ಆದಾಯ ಅಂದ್ರೂ 300 ಕೋಟಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಅಲ್ಲೊಂದು 10 ಲಕ್ಷ ಖರ್ಚು ಮಾಡಿ ಪೊಲೀಸರನ್ನು ನಿಯೋಗ ಮಾಡಿದರೆ ಮುಗಿದೋಗಿತ್ತು. ಆದಾಯ ಮಾತ್ರ ಬೇಕು. ಅಲ್ಲು ಅರ್ಜುನ್ ಅವರ ಸಿನಿಮಾದಿಂದ ಆದಾಯ ಬೇಕು. ಆದರೆ ಜನಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಿಲ್ಲ. ಯಾರು ಇವತ್ತು ಸಾವನ್ನಪ್ಪಿದ್ದಾರೆ, ನೆನ್ನೆ ನಾನು ಮಾಧ್ಯಮದಲ್ಲೂ ನೋಡಿದೆ, ಅವರೇ ಅವರ ಯಜಮಾನ ಅವ್ರು ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡಿದ್ದಾರೆ ಅಂತ, ನಾನು ಆ ಕೇಸನ್ನು ವಾಪಸ್ ತೆಗಿತೀನಿ ಸಿದ್ಧ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯ್ತಲ್ಲ, ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯಿತು. ಈ ಥರ ಅವ್ರಿಗೆ ಸಂಬಂಧನೇ ಇಲ್ಲ. ಅವರೇನು ಪ್ರಚೋದನೆ ಮಾಡಿದ್ರ? ಏನು ಮಾಡಿದರು? ಏನೂ ಇಲ್ಲ. ಅವರು ಸಿನಿಮಾಗೆ ಹೋಗಿದ್ದಾರೆ,
ಇವರು ಸಿನಿಮಾಗೆ ಬಂದಿದ್ದಾರೆ. ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು ಅಲ್ಲು ಅರ್ಜುನ್ದ ಅಥವಾ ಆ ಸತ್ತಂಥ ತಾಯಿ ಅಂದಿದ ಸರ್ಕಾರದದು. ಇದು ಕೂಡ ದ್ವೇಷದ ರಾಜಕಾರಣದ ಒಂದು ಪರ್ವ ತೆಲಂಗಾಣದಲ್ಲಿ ನಡೀತಾ ಇದೆ. ಸರ್, ಆದ್ರೆ ರೇವಂತ್ ರೆಡ್ಡಿ ನಿನ್ನೆ ಮಾತಾಡ್ತಾ ಹೇಳ್ತಿದ್ರು, ಇದರಲ್ಲಿ ಮೃತರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಬರೀ ಅರೆಸ್ಟ್ ಆದ್ರ ಬಗ್ಗೆ ಮಾತ್ರ ಮಾತಾಡ್ತಿದಾರ ಅಂತ ಹೇಳ್ತಾ ಇದ್ದಾರೆ. ಮೃತರಾಗಿರುವ ಆ ಹೆಣ್ಮಗಳ ಬಗ್ಗೆ ನಮ್ಮ ಸಂತಾಪ ಇದೆ. ಸ್ವತಃ ಅವರ ಪತಿ ಹೇಳಿದಾರಲ್ಲ, ಈಗ ಅದಕ್ಕೇನು ಹೇಳ್ತೀರಿ? ಈಗ ಫಸ್ಟ್ ನೋವಾಗೋದು ಯಾರಿಗೆ? ಅವ್ರ ಕುಟುಂಬದವ್ರಿಗೆ. ಅವ್ರ ಕುಟುಂಬದವರೇ ಹೇಳಿದಾರಲ್ಲ, ಅಲ್ಲು ಅರ್ಜುನನ್ನು ಬಂಧಿಸಿರೋದು ಸರಿ ಇಲ್ಲ, ನಾನು ಕೇಸ್ ವಾಪಸ್ ತಗೊತೀನಿ ಅಂತ ಹೇಳಿದಾರಲ್ಲ. ಅರ್ಥ ಏನಾಯಿತು? ಮಗ ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯ್ತಲ್ಲ. ಈಗಾಗಲೇ ಅದಕ್ಕೆ ಅಲ್ಲು ಅರ್ಜುನ್ ಅವರು ಪರಿಹಾರನೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಇನ್ನೂ ಏನು ಕೊಟ್ಟಿದಂಗೆ ಕಾಣಿಲ್ಲ ನನಗಂತೂ. ಅದೇ ಸರ್ಕಾರ ಅಲ್ಲಿ ಭದ್ರತೆಯನ್ನು ಸರಿಯಾಗಿ ಮಾಡಿದರೆ ಇದು ಸರ್ಕಾರದ ವೈಫಲ್ಯ. ಭದ್ರತೆಯ ಇಂಟೆಲಿಜೆನ್ಸ್ ಫೇಲ್ಯೂರ್ ತೆಲಂಗಾಣದಲ್ಲಿ. ಅಲ್ಲು ಅರ್ಜುನ್ ಅರೆಸ್ಟ್ ಆಗಿರೋದಕ್ಕೆ ಕಾಂಗ್ರೆಸ್ನವರೇ ಕಾರಣ ಅಂತ ನಾನು ಜಾಸ್ತಿ ಚರ್ಚೆ ಆಗ್ತಿದೆ ರಾಜಕೀಯವಾಗಿ. ನೋಡಿ, ಅಲ್ಲು ಅರ್ಜುನ್ ಒಬ್ಬ ಸಿನಿಮಾ ನಟ. ಅವರಿಗೆ ಭಾಳಷ್ಟು ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಅವರು ಥಿಯೇಟ್ರಿಗೆ ಹೋಗಿದ್ದೇ ತಪ್ಪಾದರೆ, ಥಿಯೇಟ್ರಿಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋವಂಥದ್ದು ಯಾರ ಕರ್ತವ್ಯ? ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ ಸರಿಯಾದಂಥ ಬಂದೋಬಸ್ತನ್ನು ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು. ಈಗ ಆ ಸಿನಿಮಾ ಓಡ್ತಾ ಇದೆ, ಅದರಲ್ಲಿ 30%ಗಿಂತನೂ ಹೆಚ್ಚು ಆದಾಯ ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ ಅಷ್ಟು ಆದಾಯ ಬರಬೇಕಾದ್ರೆ ನಿಮ್ಮ ಪೊಲೀಸ್ ಹಾಕೋಕ್ಕೆ ಏನು ದಾಡಿ? ನಿಮಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆಯಲ್ಲ. ಆ ಸಿನಿಮಾದಲ್ಲಿ ಈಗ ಸುಮಾರು 1,000 ಕೋಟಿಗೂ ಮೇಲೆ ಬಂದಿದೆ ಅಂದರೆ 30% ಆದಾಯ ಅಂದ್ರೂ 300 ಕೋಟಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಅಲ್ಲೊಂದು 10 ಲಕ್ಷ ಖರ್ಚು ಮಾಡಿ ಪೊಲೀಸರನ್ನು ನಿಯೋಗ ಮಾಡಿದರೆ ಮುಗಿದೋಗಿತ್ತು. ಆದಾಯ ಮಾತ್ರ ಬೇಕು. ಅಲ್ಲು ಅರ್ಜುನ್ ಅವರ ಸಿನಿಮಾದಿಂದ ಆದಾಯ ಬೇಕು. ಆದರೆ ಜನಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಿಲ್ಲ. ಯಾರು ಇವತ್ತು ಸಾವನ್ನಪ್ಪಿದ್ದಾರೆ, ನೆನ್ನೆ ನಾನು ಮಾಧ್ಯಮದಲ್ಲೂ ನೋಡಿದೆ, ಅವರೇ ಅವರ ಯಜಮಾನ ಅವ್ರು ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡಿದ್ದಾರೆ ಅಂತ, ನಾನು ಆ ಕೇಸನ್ನು ವಾಪಸ್ ತೆಗಿತೀನಿ ಸಿದ್ಧ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯ್ತಲ್ಲ. ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯಿತು. ಈ ಥರ ಅವ್ರಿಗೆ ಸಂಬಂಧನೇ ಇಲ್ಲ. ಅವರೇನು ಪ್ರಚೋದನೆ ಮಾಡಿದ್ರ? ಏನು ಮಾಡಿದರು? ಏನೂ ಇಲ್ಲ. ಅವರು ಸಿನಿಮಾಗೆ ಹೋಗಿದ್ದಾರೆ, ಇವರು ಸಿನಿಮಾಗೆ ಬಂದಿದ್ದಾರೆ. ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು ಅಲ್ಲು ಅರ್ಜುನ್ದ ಅಥವಾ ಆ ಸತ್ತಂಥ ತಾಯಿ ಅಂದಿದ ಸರ್ಕಾರದದು. ಇದು ಕೂಡ ದ್ವೇಷದ ರಾಜಕಾರಣದ ಒಂದು ಪರ್ವ ತೆಲಂಗಾಣದಲ್ಲಿ ನಡೀತಾ ಇದೆ. ಸರ್, ಆದ್ರೆ ರೇವಂತ್ ರೆಡ್ಡಿ ನಿನ್ನೆ ಮಾತಾಡ್ತಾ ಹೇಳ್ತಿದ್ರು, ಇದರಲ್ಲಿ ಮೃತರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಬರೀ ಅರೆಸ್ಟ್ ಆದ್ರ ಬಗ್ಗೆ ಮಾತ್ರ ಮಾತಾಡ್ತಿದಾರ ಅಂತ ಹೇಳ್ತಾ ಇದ್ದಾರೆ. ಮೃತರಾಗಿರುವ ಆ ಹೆಣ್ಮಗಳ ಬಗ್ಗೆ ನಮ್ಮ ಸಂತಾಪ ಇದೆ. ಸ್ವತಃ ಅವರ ಪತಿ ಹೇಳಿದಾರಲ್ಲ, ಈಗ ಅದಕ್ಕೇನು ಹೇಳ್ತೀರಿ? ಈಗ ಫಸ್ಟ್ ನೋವಾಗೋದು ಯಾರಿಗೆ? ಅವ್ರ ಕುಟುಂಬದವ್ರಿಗೆ. ಅವ್ರ ಕುಟುಂಬದವರೇ ಹೇಳಿದಾರಲ್ಲ, ಅಲ್ಲು ಅರ್ಜುನನ್ನು ಬಂಧಿಸಿರೋದು ಸರಿ ಇಲ್ಲ, ನಾನು ಕೇಸ್ ವಾಪಸ್ ತಗೊತೀನಿ ಅಂತ ಹೇಳಿದಾರಲ್ಲ. ಅರ್ಥ ಏನಾಯಿತು? ಮಗ ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯ್ತಲ್ಲ. ಈಗಾಗಲೇ ಅದಕ್ಕೆ ಅಲ್ಲು ಅರ್ಜುನ್ ಅವರು ಪರಿಹಾರನೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಇನ್ನೂ ಏನು ಕೊಟ್ಟಿದಂಗೆ ಕಾಣಿಲ್ಲ ನನಗಂತೂ. ಅದೇ ಸರ್ಕಾರ ಅಲ್ಲಿ ಭದ್ರತೆಯನ್ನು ಸರಿಯಾಗಿ ಮಾಡಿದರೆ ಇದು ಸರ್ಕಾರದ ವೈಫಲ್ಯ. ಭದ್ರತೆಯ ಇಂಟೆಲಿಜೆನ್ಸ್ ಫೇಲ್ಯೂರ್ ತೆಲಂಗಾಣದಲ್ಲಿ.